ಇನ್ನು ಪ್ರಧಾನಿ ಮೋದಿಯವರ ಬಗ್ಗೆ ಸಿದ್ದರಾಮಯ್ಯನವರು ಮಾಡಿರುವಂಥ ಟ್ವೀಟ್ ಅದು ದೊಡ್ಡ ಮಟ್ಟದಲ್ಲಿ ಈಗ ಸದ್ದು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆಗೆ ಮೋದಿ ಗಾಢ ನಿದ್ರೆಯಲ್ಲಿದ್ದಾರೆ. ಅವರ ಗಾಢ ನಿದ್ರೆ ಅನ್ನುವಂಥದ್ದು ಇದೆಯಲ್ಲ, ಅದು ಕರ್ನಾಟಕಕ್ಕೆ ಹಾನಿ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇವರು ಟ್ವೀಟ್ ಮಾಡಿದರು. ಜೊತೆಗೆ ಫೋಟೋವನ್ನು ಕೂಡ ಹಾಕಿದರು. ಪ್ರಧಾನಿಗಳು ಪ್ರತಿಕ್ರಿಯಿಸಿದ ಗೊರಕೆ ಅನ್ನುವಂಥ ಮಾತು ಅದನ್ನು ತೋರಿಸ್ತಾ ಇದ್ದೀವಿ ನಾವು. 47 ವರ್ಷಗಳ ಇತಿಹಾಸದಲ್ಲೇ ಕರ್ನಾಟಕವು ಅತ್ಯಂತ ಕೆಟ್ಟ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. 30,000 ಕೋಟಿ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ನಷ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ಪ್ರಧಾನಿ ಗಾಢ ನಿದ್ರೆಗೆ ಜಾರಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ಒಂದು ಫೋಟೋವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಹಾಕಿದರು. ರಾಜ್ಯ ವಾಸ್ತವಕ್ಕೆ ಸ್ಪಂದಿಸಿದ ಮೋದಿಯಿಂದ ಸದಾ ಪಲಾಯನವಾದ. ಕೇಂದ್ರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ, ಕೇಂದ್ರ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ಪ್ರಧಾನಿಯ ಗಾಢ ನಿದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಪ್ರಮುಖ ತೊಂದರೆ. ತನಗೆ ತಾನೇ ಪ್ರಚಾರ ಕೊಟ್ಕೊಳ್ಳಿಕ್ಕೆ ಹಾಗೂ BJPಗಾಗಿ ಪ್ರಚಾರ ಮಾಡಲಿಕ್ಕೆ ಸದಾ ಎದ್ದಿರುವ ನರೇಂದ್ರ ಮೋದಿಯವರು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಇದ್ದಾರೆ. ಮೋದಿ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರು. ಕರ್ನಾಟಕದ ಪ್ರಧಾನಿಯ ಗಾಢ ನಿದ್ರೆ ಕರ್ನಾಟಕದ ಅಭಿವೃದ್ಧಿಗದೆ ಪ್ರಮುಖ ತೊಂದರೆ. ತನಗೆ ತಾನೇ ಪ್ರಚಾರ ಕೊಟ್ಟುಕೊಳ್ಳಲು ಹಾಗೂ ಬಿಜೆಪಿಗಾಗಿ ಪ್ರಚಾರ ಮಾಡಲು ಸದಾ ಎದ್ದಿರುವ ನರೇಂದ್ರ ಮೋದಿ ಅವರು ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ತೂಕಡಿಸುತ್ತಿರುತ್ತಾರೆ. ಕರ್ನಾಟಕದ ಕಟು ವಾಸ್ತವಕ್ಕೆ ಸ್ಪಂದಿಸದ ಮೋದಿಯಿಂದ ಸದಾ ಪಲಾಯನ. ಕೇಂದ್ರವು ಸರಿಯಾಗಿ ಅನುದಾನ ಕೊಡ್ತಿಲ್ಲ, ಕನ್ನಡಿಗರ ಮಹತ್ವಾಕಾಂಕ್ಷೆಗಳಿಗೆ ಕಿಂಚಿತ್ತೂ ಬೆಲೆ ನೀಡುತ್ತಿಲ್ಲ, ಕೇಂದ್ರದ ಪರಿಹಾರ ಹಣ ಇನ್ನೂ ರೈತರ ಕೈಗೆ ತಲುಪಿಲ್ಲ. ಮೋದಿ ಮಂತ್ರವಿಷ್ಟೇ: ಕಡೆಗಣಿಸು, ನಿರ್ಲಕ್ಷಿಸು, ನಿದ್ರಿಸು, ಮತ್ತದನ್ನೇ ಪುನರಾವರ್ತಿಸು. ಇನ್ನು ಬಿಜೆಪಿ ಸಂಸದರ ಮಂತ್ರ ಬಾಯಿಗೆ ಬೀಗ ಹಾಕಿಕೊಂಡಿರು, ಮೋದಿಯದೇ ಜಪ ಮಾಡಿಕೊಂಡಿರು, ಕರ್ನಾಟಕದ ನಂಬಿಕೆಗೆ ದ್ರೋಹ ಬಗೆಯುತ್ತಿರು, ಮೋದಿ ನಿಶ್ಚಿಂತೆಯಿಂದ ನಿದ್ರಿಸಲು ಮತ್ತದನ್ನೇ ಪುನರಾವರ್ತಿಸು. ಎದ್ದೇಳಿ ಪ್ರಧಾನಮಂತ್ರಿಯವರೇ, ಕರ್ನಾಟಕದ ನ್ಯಾಯಯುತ ಪಾಲನ ಕೊಡಬೇಕಾದ ಸಮಯವಿದು. ಆ ಟ್ವೀಟ್ನ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಲ್ಲೋ ಕಡೆಗೆ ಕರ್ನಾಟಕಕ್ಕೆ ಕೈ ಹಿಡಿಬೇಕಾಗಿತ್ತು ಈ ಸಂದರ್ಭದಲ್ಲಿ. ಆದರೆ ಮೋದಿ ಗಾಢ ನಿದ್ರೆಯಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆ BJP ಕೂಡ ಕಿಡಿಕಾರಿದರೆ. ಎಲ್ಲೆಂದರಲ್ಲಿ ನಿರ್ಧಯ ಮಾಡುವಂಥದ್ದು ನಿಮ್ಮದು, ಸುಳ್ಳು ಹೇಳೋದು, ಜನರನ್ನು ವಂಚೋದು, ಫೇಕ್ ಸುದ್ದಿಗಳನ್ನು ಹಾಕೋದು, ಇದು CM ಜಾಯಮಾನ ಅಂತ. CMನ್ನು ಎಡಿಟಿಂಗ್ ಮಾಸ್ಟರ್ ಅಂತ ಕೂಡ BJP ಟ್ವೀಟ್ ಮಾಡಿದೆ. ಸುಳ್ಳು ಹೇಳೋದು, ಜನರನ್ನು ವಂಚಿಸೋದು, ಫೇಕ್ ಸುದ್ದಿ ಸೃಷ್ಟಿ ಮಾಡೋದು, ಇದೆಲ್ಲವೂ ಕೂಡ ಸಿದ್ದರಾಮಯ್ಯವ್ರಿಗೆ ಚೆನ್ನಾಗೇ ಸಿದ್ಧಿಸಿದೆ ಅಂತ ಕೂಡ BJP ಟ್ವೀಟ್ ಮಾಡಿದೆ. ನಕಲಿ ಸುದ್ದಿಗಳನ್ನು ರಚನೆ ಮಾಡ್ತಾ ಕಾಲಹರಣ ಮಾಡೋದ್ರ ಬದಲು ಕೆಲಸ ಮಾಡಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ CM ಅವರೇ ಅಂತ ಕೂಡ BJP ಕುಟುಕಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗೆ ಶರಣಾಗ್ತಿರಲಿಲ್ಲ. ನೀವೇನಾದರೂ ನೆಟ್ಟಿ ಕೆಲಸ ಮಾಡಿದ್ದಿದ್ರೆ ಆತ್ಮಹತ್ಯೆಗಳಾಗ್ತಿರಲಿಲ್ಲ, ಮಹಿಳೆಯರ ಮೇಲೆ ಹಲ್ಲೆ ನಡೀತಿರಲಿಲ್ಲ, ಮಾನಭಂಗಗಳಾಗ್ತಿರಲಿಲ್ಲ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಯಾರು? ಎಲ್ಲೆಂದರಲ್ಲಿ ನಿದ್ದೆಗೆ ಜಾರುವಂಥವ್ರು ನೀವೇ. ಪ್ರಧಾನಮಂತ್ರಿ ಯಾಕೆ ಹೇಳ್ತೀರಿ? ಇದು BJP ಎತ್ತಿರುವಂಥ ಪ್ರಶ್ನೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಏನು ಮಾತಾಡಿದ್ದಾರೆ ನೋಡೋಣ. ಮೋದಿಯವರು ಮಲಗಿರೋದು, ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮ್ಗೆ ಆ ಥರ ಏನೋ ದಮ್ಮು, ತಾಕತ್ತು, ಶಕ್ತಿ ಇದೆಲ್ಲ ಇದ್ರೆ ಮೋದಿಯವರು ಮಲಗಿರೋದು. ಯಾವುದೇ ಸಮಾರಂಭಗಳಾಗಲಿ ಬೇರೆ ಇದರಲ್ಲಿ ಒಂದು ಫೋಟೋ ತೋರಿಸಿ. ನಾನು ಸಿದ್ದರಾಮಯ್ಯ ಮಲಗಿ ನಿದ್ದೆ ಗೊರಕೆ ಹೊಡಿದು ಏರ್ಪೋರ್ಟಲ್ಲಿ ಇನಾಗ್ರೇಷನ್ ನಡೀತಾ ಇದೆ. ಏರ್ಪೋರ್ಟಲ್ಲಿ ಫ್ಲೈಟ್ಗಳು ಏನು ಆ ಸೌಂಡುಗಳು ಮಾಡ್ಕೊಂಡು ಅಬ್ರ ಮಾಡ್ತಾ ಇದೆ, ಆಡ್ತಾ ಇದ್ದಾರೆ. ಇವರು ಆರಾಮಾಗಿ ಗೊರಕೆ ಹೊಡಿತಾ ಇದ್ದಾರೆ. ಪಕ್ಕದಾಗ ಮಂತ್ರಿ ಬಂದು ಎದ್ದೇಳಣ್ಣ ಸಿದ್ದರಾಮಣ್ಣ, ಎದ್ದೇಳು ಸಿದ್ದರಾಮಣ್ಣ ಅಂತೇಳಿ ತೊಟ್ಟಿದ್ರು ತಿರ್ಗಂಗೆ ನಿದ್ದೆ ಹೊಡಿತಾವ್ರೆ. ಮೋದಿದು ನಿಮ್ಮ ತಾಕತ್ತಿದ್ರೆ ಒಂದು ಫೋಟೋ ತೊಡಿ. ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ. ನೀವೆಷ್ಟು ಗಂಟೆ ಕೆಲಸ ಮಾಡ್ತೀರಾ? 5 ಗಂಟೆನೂ ಕೆಲಸ ಮಾಡಲ್ಲ ನೀವು. ನಿಮ್ಮ ಯೋಗ್ಯತೆಗೆ ಅಭಿವೃದ್ಧಿನೂ ಮಾಡೋಕ್ಕಾಗ್ತಾ ಇಲ್ಲ, ಮೋದಿಯವ್ರನ್ನ ಟೀಕೆ ಮಾಡ್ತೀರ. ಫಸ್ಟು ನೀವು ನಿದ್ದೆ ಮಾಡ್ತಾ ಇರೋ ಫೋಟೋನ ನೋಡಿ, ಚೆಂದಾಗಿದೆ ಅದನ್ನು. ಫಸ್ಟ್ ಅದನ್ನು ಒಂದು ಫ್ರೇಮ್ ಮಾಡಿ, ನೀವು ನಿದ್ದೆ ಮಾಡ್ತಾರೆ ಏರ್ಪೋರ್ಟಲ್ಲಿ ನಿದ್ದೆ ಮಾಡ್ತಾ ಇರೋದು, ನಿಮ್ಮ ಎಬ್ಬರಿಸ್ತಾ ಇರೋದನ್ನ ಒಂದು ಫೋಟೋ ಫ್ರೇಮ್ ಮಾಡ್ಕೊಂಡು ನಿಮ್ಮ ಮನೆ ಗೋಡೆ ಮೇಲೆ ಹಾಕ್ಕೊಳ್ಳಿ. ಆವಾಗನ ನಿಮಗೆ ಬುದ್ಧಿ ಬರ್ತೈತೆ. ದಿನ ಎದ್ದು ನೋಡಿದ್ರೆ ಓ ನಾನು ನಿದ್ದೆ ರಾಮಯ್ಯ, ನಾನು ನಿದ್ದೆ ರಾಮಯ್ಯ ಅಂತ ಹೆಸರಿರೋದು ಯಾರಿಗೆ? ನಿದ್ದೆ ರಾಮಯ್ಯ ಅಂತ ಹೆಸರಿರೋದು ಮೋದಿಯವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಅದನ್ನು ಸ್ಪಷ್ಟ ಮಾಡಿ. ನರೇಂದ್ರ ಮೋದಿಯವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ನಿಮ್ಮದು 1,000 ಲಕ್ಷ ತೋರಿಸ್ತೀನಿ. ನಿದ್ದೆ ರಾಮಯ್ಯ ಅಂತ ಬ್ರ್ಯಾಂಡ್ ನೇಮ್. ಇವತ್ತು ಯಾರಿಗಾದ್ರೂ ಬ್ರ್ಯಾಂಡ್ ಇದ್ದರೆ, ನಿದ್ದೆ ಬಗ್ಗೆ ಬ್ರ್ಯಾಂಡ್ ಇದ್ದರೆ, ದಟ್ಸ್ ನಂಬರ್ 1 ಸಿದ್ದರಾಮಯ್ಯ. ಮೋದಿಯವರು ಮಲಗಿರೋದು, ನಾನು ಕಾಂಗ್ರೆಸ್ ಅವ್ರಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮ್ಗೆ ಆ ಥರ ಏನೋ ದಮ್ಮು, ತಾಕತ್ತು, ಶಕ್ತಿ ಇದೆಲ್ಲ ಇದ್ರೆ ಮೋದಿಯವರು ಮಲಗಿರೋದು. ಯಾವುದೇ ಸಮಾರಂಭಗಳಾಗಲಿ ಬೇರೆ ಇದರಲ್ಲಿ ಒಂದು ಫೋಟೋ ತೋರಿಸಿ. ನಾನು ಸಿದ್ದರಾಮಯ್ಯ ಮಲಗಿ ನಿದ್ದೆ ಗೊರಕೆ ಹೊಡಿದು ಏರ್ಪೋರ್ಟಲ್ಲಿ
ಇನಾಗ್ರೇಷನ್ ನಡೀತಾ ಇದೆ ಏರ್ಪೋರ್ಟಲ್ಲಿ. ಇನ್ನು ರಾಜಣ್ಣವ್ರ ಹೇಳಿಕೆ, ನಾನು ಕೂಡ ಅಯೋಧ್ಯೆಗೆ ಹೋಗಿದ್ದೆ, ಅಲ್ಲಿ ಟೆಂಟ್ಗಳಲ್ಲಿ ಏನೋ ಒಂದು ಗೊಂಬೆಗಳ ರೀತಿಯಲ್ಲಿ ಇಟ್ಟಿದ್ರು, ಅಲ್ಲಿ ಯಾವ ಭಕ್ತಿ ಭಾವ ಕೂಡ ಬರಲಿಲ್ಲ ಅನ್ನುವಂಥ ಮಾತನ್ನು ರಾಜಣ್ಣವ್ರು ಹೇಳಿದರು. ಇದೀಗ ಬಿ ಜೆ ಪಿಯವ್ರಿಗೊಂದು ಪ್ರಮುಖ ಅಸ್ತ್ರ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ರಾಜಣ್ಣ ಹೇಳಿದ್ದೇನು, ಬಿ ಜೆ ಪಿ ನಾಯಕರು ಹೇಳ್ತಿರುವಂಥದ್ದೇನು, ಬನ್ನಿ ನೋಡೋಣ. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಮೇಶನ್ ಕೋಳಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದಲ್ಲಿ ಖಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವ್ರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟಾಗಿ ಇದು ಇಟ್ಬಿಟ್ಟವ್ರು 2 ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ರಾಜಣ್ಣವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಆರ್ ಅಶೋಕ್ ಕೊಟ್ಟಿದ್ದಾರೆ. ನೀವೇನೇ ಹೇಳಿದ್ರು ಕೂಡ ರಾಮನ ಘನತೆಗೆ ಕುಂದು ಬರಲ್ಲ, ನಿಮಗೆ ಅನ್ಯಾಯ ಆಗುತ್ತೆ, ನಿಮಗೆ ಏನು ಅಂದರೆ ನಿಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಮಾತನ್ನು ಅಶೋಕ್ ಹೇಳಿದ್ದಾರೆ. ಇರ್ಬೋದು, ಸೀತೆ ಇರ್ಬೋದು, ಆಂಜನೇಯ ಇರ್ಬೋದು, ಇದನ್ನು ಆಟದ ಗೊಂಬೆ ಅನ್ನೋ ರೀತಿ ಅವ್ರು ಮಾತಾಡಿದ್ರೆ ದೇವರೇ ಅವ್ರಿಗೆ, ಅಲ್ಲಿನ ಜನ ದೇವರೇ ಅವ್ರಿಗೆ ಬುದ್ಧಿ ಕಲಿಸ್ತಾನೆ. ಈ ಥರ ಹೇಳಿಕೆಯನ್ನು ಕೊಡೋದ್ರಿಂದ ರಾಮ ಮಂದಿರದ ಇಶ್ಯೂ ಏನಿದೆ ಅದರ ಘನತೆ ಏನು ಕಡಿಮೆ ಆಗಲ್ಲ. ರಾಜಣ್ಣವರ ದುರಹಂಕಾರದ ಹೇಳಿಕೆ ಇದು ರಾಮನಿಗೆ ಈ ಥರದ ಅವಮಾನವನ್ನು ಗೊಂಬೆಗೆ ಹೋಲ್ಕೆ ಅಂಥದ್ರ ಬಗ್ಗೆ ಕೀಳಾಗಿ ಈ ಥರ ಮಾತಾಡುವಂಥದ್ದು ಕಾಂಗ್ರೆಸ್ಸಿನ ಅವನತಿಗೆ ಮುಂದಿನ ದಿನಗಳಲ್ಲಿ ಇದು ಒಂದು ಕಲ್ಲು ಹಾಕಿದ್ದಾರೆ. ಇವತ್ತು ಬೊಂಬೆ ಅಂದ್ಬಿಟ್ಟು ಒಂದು ಕಲ್ಲು ಹಾಕಿದ್ದಾರೆ. ಈ ಕಲ್ಲು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ಮರಣಾಂತಿಕ ಕಲ್ಲಾಗ್ತೈತೆ. ಕಾಂಗ್ರೆಸ್ ಪಾರ್ಟಿಯ ಮರಣಾಂತಿಕ ಕಲ್ಲಾಗ್ತೈತೆ. ಬೊಂಬೆ ಹವೇಳನ ಮಾಡಿರುವಂಥದ್ದು ಮುಂದೆ ಕಾಂಗ್ರೆಸ್ ಇದಕ್ಕೆ ಉತ್ತರ ಕೊಡೋಕ್ಕೆ ಅವ್ರ ಜನ್ಮದಲ್ಲೇ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪೆಟ್ಟನ್ನು ಈ ಹೇಳಿಕೆ ಕಾಂಗ್ರೆಸ್ ನಾಯಕರು ಇದನ್ನು ಸಮರ್ಥನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ